ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 2026ನೇ ವರ್ಷದ ಜೂನ್ ತಿಂಗಳು ಈಗಾಗಲೇ ಆರಂಭವಾಗಿದೆ. ಜೂನ್ ತಿಂಗಳು ಎಂದರೆ ಗ್ರಹಗಳ ಸಂಚಾರದಲ್ಲಿ ಭಾರಿ ಬದಲಾವಣೆಗಳು ನಡೆಯುವ ಸಮಯ. ಈ ತಿಂಗಳಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳ ರಾಶಿ ಪರಿವರ್ತನೆಯಿಂದಾಗಿ ಕೆಲವು ರಾಶಿಯವರ ಜಾತಕದಲ್ಲಿ ಮಹತ್ತರವಾದ ಬದಲಾವಣೆಗಳು ಬರಲಿವೆ. ಅನೇಕರು ಹೊಸ ಉದ್ಯೋಗ, ಆರ್ಥಿಕ ಪ್ರಗತಿ ಮತ್ತು ಕೌಟುಂಬಿಕ ನೆಮ್ಮದಿಗಾಗಿ ಕಾಯುತ್ತಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 2026ರ ಜೂನ್ ತಿಂಗಳು ಕೆಲವು ನಿರ್ದಿಷ್ಟ ರಾಶಿಗಳ ಪಾಲಿಗೆ ಅತ್ಯಂತ ಸುದ್ದಿಗಳನ್ನ ತರಲಿದೆ. ಆ ರಾಶಿಗಳು ಯಾವುವು? ಅವರಿಗೆ ಒಲಿಯಲಿರುವ ಅದೃಷ್ಟದ ಫಲಗಳೇನು? ಅವರ ಜೀವನವನ್ನು ಬದಲಾಯಿಸಬಲ್ಲ ಶುಭ ಸಂಖ್ಯೆ ಮತ್ತು ಶುಭ ಬಣ್ಣ ಯಾವುದು? ಈ ಎಲ್ಲಾ ಮಾಹಿತಿಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ರಾಶಿ ಯಾವುದು ಎಂಬುದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಬನ್ನಿ ಇಂದಿನ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, 2026ರ ಜೂನ್ ತಿಂಗಳಲ್ಲಿ ಒಟ್ಟು 12 ರಾಶಿಗಳ ಪೈಕಿ 3 ರಾಶಿಗಳಿಗೆ ರಾಜಯೋಗದಂತಹ ಫಲಗಳು ಸಿಗಲಿವೆ. ಆ ರಾಶಿಗಳ ವಿವರ ಇಲ್ಲಿದೆ. ಮೊದಲನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026ರ ಜೂನ್ ತಿಂಗಳು ಅತ್ಯಂತ ಅದ್ಭುತವಾಗಿರಲಿದೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನ ಅನುಗ್ರಹದಿಂದಾಗಿ ಈ ತಿಂಗಳು ನಿಮಗೆ ಬುದ್ಧಿವಂತಿಕೆ ಮತ್ತು ಸಂಪತ್ತು ಎರಡೂ ಸಿಗಲಿವೆ. ಶುಭ ಫಲಗಳ ವಿವರ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ನೋಡೋದಾದ್ರೆ, ನೀವು ದೀರ್ಘಕಾಲದಿಂದ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿದ್ದರೆ ಈ ತಿಂಗಳು ಉತ್ತಮ ಕಂಪನಿಯಿಂದ ಆಫರ್ ಸಿಗಲಿದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಪ್ರಶಂಸೆ ದೊರೆಯಲಿದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ನೋಡೋದಾದ್ರೆ, ಹಳೆಯ ಸಾಲಗಳು ತೀರಲಿವೆ. ಪಿತ್ರಾರ್ಜಿತ ಆಸ್ತಿಯಿಂದ ಧನಲಾಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಸಮಯ. ಇನ್ನು ಕೌಟುಂಬಿಕ ಜೀವನದಲ್ಲಿ ನೋಡೋದಾದ್ರೆ, ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಇನ್ನ ಶುಭ ಸಂಖ್ಯೆ ಯಾವುದು ಅಂತ ಹೇಳೋದಾದ್ರೆ 5 ಮತ್ತು 9. ಸಲಹೆ: ಯಾವುದೇ ಹೊಸ ಕೆಲಸ, ಬ್ಯಾಂಕ್ ವ್ಯವಹಾರ ಅಥವಾ ಪ್ರಮುಖ ಒಪ್ಪಂದಗಳನ್ನು ಮಾಡುವಾಗ 5 ಅಥವಾ 9ನೇ ತಾರೀಕನ್ನು ಆಯ್ದುಕೊಳ್ಳಿ. ಇನ್ನು ಈ ರಾಶಿಯವರ ಶುಭ ಬಣ್ಣ ಯಾವುದು ಅಂತ ನೋಡೋದಾದ್ರೆ ಹಸಿರು. ಸಲಹೆ: ಪ್ರಮುಖ ಸಂದರ್ಶನ ಅಥವಾ ಸಭೆಗಳಿಗೆ ಹೋಗುವಾಗ ಹಸಿರು ಬಣ್ಣದ ಬಟ್ಟೆ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಇನ್ನು ಎರಡನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಕಷ್ಟದ ದಿನಗಳು ಕಳೆದು ಸುಖದ ದಿನಗಳು ಆರಂಭವಾಗಲಿವೆ. ಮತ್ತೆ ಈ ರಾಶಿಯವರಿಗೆ ಯಾವ ಶುಭ ಫಲಗಳು ದೊರೆಯುತ್ತವೆ ಅಂದ್ರೆ, ಬಾಕಿ ಕೆಲಸಗಳ ಪೂರ್ಣತೆ. ಕಳೆದ ಕೆಲವು ತಿಂಗಳಿಂದ ನಿಂತು ಹೋಗಿದ್ದ ಸರ್ಕಾರಿ ಕೆಲಸಗಳು ಅಥವಾ ಕಾನೂನು ಪ್ರಕ್ರಿಯೆಗಳು ಈ ತಿಂಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ನೋಡೋದಾದ್ರೆ, ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹಿಂದೆ ಮಾಡಿದ ಹೂಡಿಕೆಗಳಿಂದ ಈ ತಿಂಗಳು ಬಂಪರ್ ಲಾಭ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ತಿಂಗಳು ಆರೋಗ್ಯದಲ್ಲಿ ಗಮನಾರ್ಹ ಚೇತರಿಕೆ ಕಂಡುಬರಲಿದೆ. ಇನ್ನ ಈ ರಾಶಿಗೆ ಶುಭ ಸಂಖ್ಯೆ ಬಂದು 3 ಮತ್ತು 6. ಇನ್ನ ಸಲಹೆ: ಲಾಟರಿ, ಸ್ಪರ್ಧೆಗಳು ಅಥವಾ ವಾಹನ ಖರೀದಿ ಮಾಡುವಾಗ ಈ ಸಂಖ್ಯೆಗಳು ನಿಮಗೆ ಅದೃಷ್ಟವನ್ನ ತರಲಿವೆ. ಮತ್ತೆ ಈ ರಾಶಿಗೆ ಶುಭ ಬಣ್ಣ ಯಾವುದು ಅಂತ ನೋಡೋದಾದ್ರೆ ತಿಳಿ ಹಳದಿ ಅಂದ್ರೆ ಲೈಟ್ ಯೆಲ್ಲೋ. ಸಲಹೆ: ಪೂಜೆ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಾಗ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಫಲಗಳು ಹೆಚ್ಚಾಗುತ್ತವೆ. ಇನ್ನ ಮೂರನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಜೂನ್ ತಿಂಗಳು ಆರ್ಥಿಕವಾಗಿ ಬಲವನ್ನು ನೀಡುವ ತಿಂಗಳಾಗಿದೆ. ಶನಿದೇವನ ಶುಭ ದೃಷ್ಟಿ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಶುಭ ಫಲಗಳನ್ನ ನೋಡೋದಾದ್ರೆ, ಹೊಸ ಅವಕಾಶಗಳು. ನಿರುದ್ಯೋಗಿಗಳಿಗೆ ವಿದೇಶದಲ್ಲಿ ಅಥವಾ ಪ್ರಮುಖ ನಗರಗಳಲ್ಲಿ ಕೆಲಸ ಮಾಡುವ ದೊಡ್ಡ ಅವಕಾಶಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜುಗಳಲ್ಲಿ ಪ್ರವೇಶ ದೊರೆಯಲಿದೆ.
ಆದಾಯದ ಮೂಲಗಳಲ್ಲಿ ನೋಡೋದಾದ್ರೆ ಕೇವಲ ಸಂಬಳ ಮಾತ್ರವಲ್ಲದೆ ಪಾರ್ಟ್ ಟೈಮ್ ಬಿಸ್ನೆಸ್ ಅಥವಾ ಇತರ ಮೂಲಗಳಿಂದಲೂ ಹೆಚ್ಚುವರಿ ಆದಾಯ ಹರಿದು ಬರಲಿದೆ. ಹಣಕಾಸಿನ ಮುಗ್ಗಟ್ಟು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸಮಾಜದಲ್ಲಿ ಗೌರವ, ನಿಮ್ಮ ಸಮಾಜಮುಖಿ ಕೆಲಸಗಳಿಗೆ ಅಥವಾ ಕಚೇರಿಯ ಸಾಧನೆಗೆ ಗೌರವ, ಸನ್ಮಾನಗಳು ಸಿಗುವ ಸಾಧ್ಯತೆ ಇದೆ. ಇನ್ನ ಈ ರಾಶಿಗೆ ಶುಭ ಸಂಖ್ಯೆ ನೋಡೋದಾದ್ರೆ 4 ಮತ್ತು 8. ಇನ್ನ ಸಲಹೆಯನ್ನ ನೋಡೋದಾದ್ರೆ ಮನೆ ಅಥವಾ ಭೂಮಿ ಖರೀದಿಯಂತಹ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ಸಂಖ್ಯೆಗಳು ನಿಮಗೆ ಲಾಭ ತಂದು ಕೊಡಲಿವೆ. ಮತ್ತೆ ಈ ರಾಶಿಗೆ ಶುಭ ಬಣ್ಣ ನೋಡೋದಾದ್ರೆ ನೀಲಿ. ಸಲಹೆ: ಗಾಢ ನೀಲಿ ಅಥವಾ ತಿಳಿ ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಅಥವಾ ನೀಲಿ ಬಣ್ಣದ ಪೆನ್ ಬಳಸುವುದು ನಿಮ್ಮ ಕಾರ್ಯಗಳನ್ನು ಯಶಸ್ವಿಗೊಳಿಸಲು ಇದು ಸಹಾಯವನ್ನ ಮಾಡುತ್ತದೆ. ಇನ್ನು ಇದಕ್ಕೆ ಪರಿಹಾರ ಮತ್ತು ಸಲಹೆಗಳನ್ನ ನೀಡೋದಾದ್ರೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನಮಗೆ ದಾರಿ ತೋರಿಸುತ್ತವೆ, ಆದರೆ ನಮ್ಮ ಪರಿಶ್ರಮವೇ ನಮ್ಮ ಯಶಸ್ಸಿನ ಮೂಲ. ಈ 3 ಅದೃಷ್ಟ ರಾಶಿಗಳಲ್ಲದೆ ಉಳಿದ ರಾಶಿಯವರು ಧೃತಿಗೆಡಬೇಕಿಲ್ಲ. 2026ರ ಜೂನ್ ತಿಂಗಳಲ್ಲಿ ನಿಮ್ಮ ದಿನಗಳನ್ನು ಮತ್ತಷ್ಟು ಶುಭದಾಯಕವಾಗಿಸಲು ಒಂದು ಸಣ್ಣ ಪರಿಹಾರ ಇಲ್ಲಿದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವನಿಗೆ ತಾಮ್ರದ ಬಿಂದಿಗೆಯಿಂದ ನೀರನ್ನ ಅರ್ಪಿಸಿ. ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲನ್ನ ತಿನ್ನಿಸಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ನಿಮ್ಮ ಇಷ್ಟ ದೈವದ ಪ್ರಾರ್ಥನೆ ಮಾಡಿ ದಿನವನ್ನ ಆರಂಭಿಸಿ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಗಿದ್ದರೆ ಈ ಜೂನ್ ತಿಂಗಳನ್ನ ಅತ್ಯುತ್ತಮವಾಗಿ ಬಳಸಿಕೊಳ್ಳಿ. ಕೊಟ್ಟಿರುವ ಶುಭ ಬಣ್ಣ ಮತ್ತು ಸಂಖ್ಯೆಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕೆಳಗೆ ಕಮೆಂಟ್ ಮಾಡಲು ಮರೆಯಬೇಡಿ. ಇದೇ ರೀತಿಯ ದಿನನಿತ್ಯದ ಮತ್ತು ಮಾಸಿಕ ಜಾತಕ ಫಲಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.